ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ್. ಅದು ಬೇರೆ ಬಿ ಜೆ ಪಿಯಲ್ಲಂತೂ ದೊಡ್ಡ ತರಂಗ ಎದ್ಬಿಟ್ಟದ, ಭೂಕಂಪ ಆಗಿಬಿಟ್ಟದ. ಯಾರಪ್ಪ ಅಡ್ಡ ಮತದಾನ ಮಾಡಿದವರು ಅನ್ನುವಂಥದ್ದು ನಿಜವಾಗಿಯೂ ಎಚ್ಚರಗೊಳ್ಳಬೇಕಾಗಿದ್ದ ಸಮಯದಲ್ಲೇ ಮಲ್ಕೊಂಡಿದ್ದಾರೆ. ಯಾಕೆ ಮಲ್ಕೊಂಡ್ರು ಇಲ್ಲಿ ಬಿ ಜೆ ಪಿ ನಾಯಕರು ಅನ್ನೋದು ಅವ್ರಿಗೆ ಬಿಟ್ಟು ವಿಷಯ. ಆದರೂ ಹಲವು ರೀತಿಯಾಗಿ ವಿಚಾರ ಮಾಡ್ತಾ ಇರ್ತಾರೆ. ಯಾಕಪ್ಪ ಅಂದ್ರೆ ಈ ರಾಜ್ಯದ ಬಿ ಜೆ ಪಿ ವಿಶೇಷವಾಗಿ JDS ಜೊತೆಗೆ ಮುಂದುವರಿದಕ್ಕೆ ಮನಸ್ಸಿಲ್ಲೇನೋ, ಅವ್ರಿಗೆ ಬೇಡ ಆಗ್ಯದ. ಕಾಲಿಷ್ಟ ನಾವೆಲ್ಲರೂ ದುಡ್ದ JDS ಕುಮಾರಸ್ವಾಮಿಗಳು ಮುಖ್ಯಮಂತ್ರಿ ಮಾಡೋದು ಸರಿನಾ ಅನ್ನೋ ದೃಷ್ಟಿಕೋನ ಇರ್ಬೋದು, ಅಥವಾ ಮತ್ತೊಂದಿರ್ಬೋದು, ಮುಗಿದೊಂದಿರ್ಬೋದು, ಸಹಜದ. ಆ ದಿಶೆಯಲ್ಲೇ ವಿಶೇಷವಾಗಿ ತಮ್ಮ ಶಾಸಕರು ಯಾರಿಗೆ ಮತ ಹಾಕ್ತಾರೆ, ಯಾರಿಗೆ ಹಾಕಬೇಕು, ಯಾವ ರೀತಿ ಹಾಕಬೇಕು ಅನ್ನೋದು ಪ್ಲ್ಯಾನ್ ಮಾಡಲಿಲ್ಲ ಅನ್ನಬೋದು ನಾವು. ಇಲ್ಲ ಇನ್ನೊಂದು ದೊಡ್ಡದದ, ಯಡಿಯೂರಪ್ಪನವ್ರ ವಿರೋಧಿಗಳು ಅವ್ರ ಮಗನ ಯಾವುದೇ ರೀತಿಯಿಂದಲಾದರೂ ವಿಜೇಂದ್ರ ಅವರನ್ನು ಅಧ್ಯಕ್ಷರಿಂದ ಕೆಳಗಿಳಿಸುವಂಥ ಒಂದು ಸುಸಂದರ್ಭ. ಹೈಕಮಾಂಡ್ ಮುಂದೆ ಇವ್ರದ್ದೇನು ನಡೆಯುವುದಿಲ್ಲಪ್ಪ, ಇಲ್ಲಿ ಸೋತರು ಅಂತ ಹೇಳುವಂಥ ಒಂದು ಪಿಕ್ಚರ್ ಕ್ರಿಯೇಟ್ ಮಾಡುವಂಥದ್ದು ಇರ್ಬೋದು, ಅಥವಾ ಇಲ್ಲದೇನೂ ಇರ್ಬೋದು. ಇದು ಗ್ಯಾಸ್ಗಳಿಲ್ಲ. ಹೀಗೆ ತೆಲುಗು ಒಬ್ಬೊಬ್ಬರು ಒಂದೊಂದು ರೀತಿ ಗ್ಯಾಸ್ ಮಾಡ್ತಾರೆ. ಎಲ್ಲರಿಗೂ ತಮ್ಮದೇ ಆದ ಲೆಕ್ಕಾಚಾರದಲ್ಲಿದ್ದಾರೆ. ಅದೇ ಕಾರಣಕ್ಕೆ ಹೈಕಮಾಂಡ್ಗೆ ಯಾರು ಅಡ್ಡ ಮತದಾನ ಮಾಡಿದ್ದಾರೆ, ಯಾಕಂದ್ರೆ 14 ಮತ ಅಂತಿ JDS ಬಿದ್ದಾವೆ, 4 ಮತ ಅಷ್ಟೊಳಗಿದ್ದಾವೆ. ಇಲ್ಲ, ಹೆಚ್ಚಿಗೆ ಬಂದಿದ್ದು 11 ಮತಗಳು. 11ರಲ್ಲಿ 4 ತೆಗೆದು ಎಷ್ಟು ಉಳಿತು? 7 ಜನ ಬಿ ಜೆ ಪಿಗರು ಯಾರ್ಯಾರು ಇಬ್ಬರಂತೆ ಗೊತ್ತದ. ಲೋಕಕ್ಕೆ ಕಾನೂನು ಹೋಗ್ಬಿಟ್ರು, ಸೋಮಶೇಖರ್ ಅವ್ರ ಗೆಳೆಯ ಇನ್ನೊಬ್ಬರು. ಅದೇ ಕಾಲಕ್ಕೆ ಇನ್ನು 5 ಜನ ಯಾರಿರ್ಬೋದು? ಇದನ್ನು ವಿಶೇಷವಾಗಿ ಹಲವು ರೀತಿಯ ವಿಚಾರ ಮಾಡ್ಬೋದು, ವಿಮರ್ಶೆ ಮಾಡ್ಬೋದು, ಇದನ್ನು ಚಿಂತನೆ ಮಾಡ್ಬೋದು. ಆದರೆ ಗೊತ್ತಾಗ್ತದನ ಇವರು 5 ಜನ ಯಾರಿದ್ದಾರೆ ಅಂತೇಳಿ ಅದು ಗೊತ್ತಾಗ್ತದಂತೆ ಹೈಕಮಾಂಡ್ ಹೇಳ್ತಾ ಇದ್ದಾರೆ. ಇವತ್ತು 6 ಗೊತ್ತಾಗಿ ನಾವು ಆ್ಯಕ್ಷನ್ ತೊಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾರಿದ್ದಾರೋ ಅವ್ರ ಮೇಲೆಲ್ಲ ಒಳ್ಳೆಯ ಮಾತುಗಳು ಇಲ್ಲಂತಲ್ಲ, ಆದರೆ ಆ್ಯಕ್ಷನ್ ತೊಗೊಂಡು ಏನು ಮಾಡಲಿಕ್ಕೆ ಸಾಧ್ಯ ಅದ. ಮಾಡಿದ್ರೆ ಪಕ್ಷದ ಹೊರಗೆ ಹಾಕ್ತೀರಿ ಅಷ್ಟ. ಅವರು ಕಾಂಗ್ರೆಸ್ಗೆ ಹೋಗ್ಬೋದು, ಯಾಕಂದ್ರೆ ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಅಂದರೆ ನಾಳೆ ಕಾಂಗ್ರೆಸ್ನ ನಿಲ್ಬೋದು. ಅವ್ರು ನಿಮ್ಮ ಅವ್ರವ್ರ ಕ್ಷೇತ್ರದಲ್ಲೇ ಅವ್ರವ್ರ ಕ್ಷೇತ್ರದವ್ರು ನಿಂತರಪ್ಪ ಅಂದ್ರೆ ನಿಮ್ಮ ಬಿ ಜೆ ಪಿ ಅಭ್ಯರ್ಥಿನ ಇಳಿಸೋದಕ್ಕೆ ಸಾಧ್ಯ ಇದನ್ನ ಅನ್ನುವಂಥದ್ದು. ಯಾಕಂದ್ರೆ ಈಗೇನು ಮತ ಹಾಕಿದ್ದಾರೆ ಎಲ್ಲರೂ ಬಲಿಷ್ಠರದಾರ, ಮಾನಸಿಕವಾಗಿ ಸದೃಢಿದ್ದಾರೆ. ತಮ್ಮ ಕ್ಷೇತ್ರದಲ್ಲೇ ತಾವು ಆರಿಸಿ ಬರ್ತೀವಿ, ಆಯ್ಕೆ ಆಗ್ತೀವಿ ಅನ್ನೋದು ಪ್ರಬಲವಾದ ನಂಬಿಕೆ ಅದ. ಅವ್ರು ಬಿ ಜೆ ಪಿ ಮೇಲೆ ನಿಂತಿಲ್ಲ ಅನ್ನೋದು ಇದನ್ನು ಸ್ಪಷ್ಟ ಆಗ್ತದೆ. ಒಂದು ವೇಳೆ ಬಿ ಜೆ ಪಿ ಮೇಲೆ ನಿಂತಿದ್ರೆ ಅಥವಾ ಒಂದು ಹೈಕಮಾಂಡ್ ಬಂದ, ಅದರಲ್ಲೂ ಮುಖ್ಯವಾಗಿ ಮೋದಿಯವರು ಬಂದಾಗ ಮಾತ್ರ ನಮ್ಮ ಕ್ಷೇತ್ರದಾಗ ಗೆಲ್ಲಕ್ಕೆ ಸಾಧ್ಯದ ಅನ್ನುವಂಥವ್ರು ಮಾತ್ರ ಇಲ್ಲಿ ಏನಪ್ಪ ಮತ ಹಾಕಿಲ್ಲ. ಮೋದಿ ಇಲ್ದಿದ್ರು ಆರಿಸಿ ಬರ್ತೀವಿ ಅನ್ನುವಂಥ ಮನಸ್ಥಿತಿಯವರಿದ್ದಾರೆ. ಆ 7 ಜನ ಅವರನ್ನು ನೀವು ಪಾರ್ಟಿಯಿಂದ ಹೊರಗೆ ಹಾಕ್ತಾರೆ, ಸರಿ ಪರಕ್ ಬಿಡೋದಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಕಾಂಗ್ರೆಸ್ ಹೋಗ್ತಾರೆ, ಕಾಂಗ್ರೆಸ್ ಒಪ್ಪಳ್ಳದ ಅವ್ರಿಗೆ. ಯಾಕಂದ್ರೆ ಮತ ತೊಗೊಂಡದು ಅಲ್ಲಿ ಏನೋ ಒಂದು ಆಗ್ಯದ ಹೊಂದಾಣಿಕೆ. ಹೀಗಾಗಿ ಇವತ್ತು ಈ ಅಡ್ಡ ಮತದಾನ ಮಾಡಿದವ್ರಿಗೆ ಶಿಕ್ಷೆ ಕೊಡಿಸೋಕ್ಕಿಂತಲೂ ಮುಂದೇನು ಮಾಡಬೇಕು ಪಕ್ಷಕ್ಕೆ ಅದು ಹೈಕಮಾಂಡ್ ಹೇಳಬೇಕಾಗಿತ್ತು. ಅದು ಮುಖ್ಯವಾಗಿ ಅಧ್ಯಕ್ಷರಾದಂಥ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆದಂಥ ನಿತಿನ್ ನವೀನ್ ಅವರು ಈ ದಿಶೆಯಲ್ಲಿ ಚಿಂತನೆ ಮಾಡಬೇಕಾಗಿದೆ. ಯಾವ ರೀತಿಯಾಗಿ ನಾವು ಈ ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕು. ಆ 7 ಜನ ಗೊತ್ತಿದ್ದರೂ ಗೊತ್ತಿಲ್ಲದಾಗಿರುವಂಥದ್ದು ಕೆಲವು ಮಾಡಬೇಕಾಗ್ತದೆ. ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. ನನ್ನ ಮಗ ಅಂತ ಇಟ್ಕೊಳ್ರಿ, ಅಥವಾ ಮತ್ತಾರು ಅಂತ ಇಟ್ಕೊಳ್ರಿ, ನನಗೆ ಅಗದಿ ಸಣ್ಣವರು. ಅವರು ನನಗೊಮ್ಮೆ ಎಲ್ಲೋ ಸಿಗರೇಟ್ ಸೆತ್ತಾ ಇದ್ದಾಗ ನಾನು ನೋಡ್ತೀನಿ. ನೋಡಿದ ತಕ್ಷಣ ಅವ್ನಿಗೆ ಗೊತ್ತಾಗ್ತದೆ, ಅಪ್ಪ ನೋಡಿದ್ವು ಅಥವಾ ಮತ್ತಾರು ನೋಡಿದ್ರು, ಅನ್ನ ನೋಡಿದ್ವು ಅಂತೇಳಿ. ಆಗ ನಾವು ಅವ್ರು ಮಾತಾಡ್ಸೋರು ಸುಮ್ಮನೆ ಹೋಗಿಬಿಟ್ರೆ ಅವ್ರು ನೋಡಿಲ್ಲ ಅಂತೇಳಿ ನಮ್ಮ ಮುಂದೆ ಸೆದ್ಲಿಕ್ಕೆ ಹೋಗೋದಿಲ್ಲ. ಯಾಕೆ ಸೆತ್ತಿ ಒಂದು ಬೆದರಿಸಿದ್ರಿ ನಂತರ ನಾನು ಮುಂದೆ ಬಂದು ಸೆದ್ಲಿಕ್ಕೆ ಶುರು ಮಾಡ್ತಾರೆ. ಆಗೇನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಇಲ್ಲ, ಕೆಲವೊಂದು ಮ್ಯಾಕ್ಸಿಮಮ್ ಆಗು ಉದಾಹರಣೆ ಹೇಳ್ತಾ ಇದ್ದೀನಿ. ಕೆಲವರು ಅಂಜು ಬಿಡ್ಬೋದು, ಭಯ ಪಟ್ಬಿಡ್ಬೋದು, ಆ ಮಾತು ಬೇರೆ. ಆದರೆ ಈ 7 ಜನ ಏನದಾರ ಇವ್ರು ಯಾರು ಅಂಜುವಂಥ ಗಿರಾಕಿಗಳಲ್ಲ. ಇವರು ಬುದ್ಧಿವಂತರಿದ್ದಾರೆ, ತಮ್ಮ ಕ್ಷೇತ್ರದಲ್ಲಿ ಬಲಿಷ್ಠರಿದ್ದಾರೆ. ಯಾವುದೇ ಪಕ್ಷದಿದ್ದರೂ ಅವ್ರು ಆರಿಸಿ ಬರುವಂಥವ್ರು ಇದ್ದಾರೆ. ಅಂಥವ್ರು ಮಾತ್ರ ಈ ಸಾಹಸಕ್ಕೆ ಹೇಗಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸ್ತದೆ. ಹೀಗಾಗಿ ಅವ್ರನ್ನ ಕೆಣಕಿ ಮತ್ತು 7 ಕ್ಷೇತ್ರಗಳನ್ನು ಮುಂದಿನ ಚುನಾವಣೆ ಕಳ್ಕೊಳ್ಳೋಕ್ಕಿಂತಲೂ ಅವ್ರು ಇರಲಿ. ಅದ್ರ ಜೊತೆಗೆ ನೀವೇನು ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕಾಗಿದ್ದಿಲ್ಲ. ಹೈಕಮಾಂಡ್ ಆಗಿರ್ಬೋದು, ಇಲ್ಲಿ ನಮ್ಮ ಕರ್ನಾಟಕ ಕಮಾಂಡು ಆಗಿರ್ಬೋದು,
ವಿಜೇಂದ್ರ ಅವರಾಯಿತು, ಯಡಿಯೂರಪ್ಪನವರಾಯಿತು, ಆರ್ ಅಶೋಕ್ ಅವರಾಯಿತು. ನಾವೀಗೇನು ಮುಂದೆ ಯಾವ ಹೆಜ್ಜೆ ಇಡಬೇಕು ಅನ್ನೋದ್ರ ಬಗ್ಗೆ ಲಕ್ಷ್ಯ ಕೊಡಿಸ್ಬೇಕು. ಲಕ್ಷ್ಯ ಕೊಟ್ಟ ಆ ದಿಸೆಯಲ್ಲಿ ತಮ್ಮ ಟೀಮನ್ನು ರೆಡಿ ಮಾಡ್ಕೋಬೇಕಾಗಿದೆ. 2028 ಏನು ದೂರ ಇಲ್ಲ. ಇದೇನಾದರೂ ಸೋತ್ರ 2027 ಇಲ್ಲೇ ಭಿನ್ನಮತ ಕಾರಣ. ಮತ್ತು ಇವರು ಯಡಿಯೂರಪ್ಪನವ್ರ ಮಗ ವಿಜೇಂದ್ರವ್ರಿಗೆ ಅಧ್ಯಕ್ಷ ಮಾಡಲೇಬಾರ್ದು ಅನ್ನುವಂಥ ಹಠಕ್ಕೆ ಬಿದ್ದಂಥ ಜನನೂ ಇದ್ದಾರೆ ಇಲ್ಲಿ. ಆ ಶಾಸಕರು ಅವರೆಲ್ಲರೂ ಸ್ವಂತ ತಮ್ಮ ಕ್ಷೇತ್ರದಲ್ಲಿ ಆಗಿ ಬರುವಂಥ ಶಕ್ತಿಯನ್ನು ಪಡೆದವರಾಗಿದ್ದಾರೆ. ವಿಶೇಷವಾಗಿ ಏನೋ ಅಲ್ಲಿ ಒಬ್ಬರು ಇಬ್ಬರು ಸೋಲ್ಬೋದೇನೋ, ಆದರೆ ಮ್ಯಾಕ್ಸಿಮಮ್ ಎಲ್ಲರೂ ತಮ್ಮ ಕ್ಷೇತ್ರದಲ್ಲಿ ಬಲಿಷ್ಠರ. ಹೀಗಾಗಿ ಅವರು ಬರಲಪ್ಪ ನಾವು ಬಂದಿದ್ದು ಎದುರಿಸ್ತೀವಿ, ನೋಡೇ ಬಿಡೋಣ ಅಂತ ಹಾಕಿರ್ಬೋದು. ಒಟ್ಟಾರೆ ಇಲ್ಲಿ ಹೇಳುವಂಥ ಉದ್ದೇಶದಿಂದ ಅಡ್ಡ ಮತದಾನದ ಬಗ್ಗೆ ಭಾಳಷ್ಟು ದೀರ್ಘವಾಗಿ ಚರ್ಚೆ ಮಾಡಿಕೊಂಡು ಹೋಗ್ತಿದ್ಲು. ಒಂದು ಯಾರಿದ್ದಾರೆ ಅವ್ರು ತೊಗೊಂಡು ಹೊರಗೆ ಹಾಕಿಬಿಡ್ರಿ, ಒನ್ಸ್ ಫಾರ್ ಆಲ್. ಇಲ್ಲಪ್ಪ ಅಂತಂದ್ರೆ ಅದ್ರ ಬಗ್ಗೆ ಮೌನ ಇದ್ದುಬಿಡ್ರಿ. ಮೌನ ಇದ್ಕೊಂಡ್ರೆ ಕೆಲಸ ಮಾಡೋದು ಯೋಗ್ಯ ಅಲ್ಲೇನು ಅಂತೇಳಿ. ಯಾಕಂದರೆ ಕರ್ನಾಟಕದಲ್ಲೇ ಬಿ ಜೆ ಪಿಗೆ ಅಂದ್ಕೊಂಡಷ್ಟ ಬಿ ಜೆ ಪಿಲಿ ಬಲಿಷ್ಠ ಇಲ್ಲ ಅನ್ನೋದು ಮೊನ್ನೆ 2023 ಚುನಾವಣೆ ತೋರಿಸ್ಕೊಟ್ಟದು. ಯಾಕಂದರೆ ಇಲ್ಲೇ ಸ್ವತಃ ಮೋದಿಯವರು ಬಂದರು, ಶಹಾರ್ ಅವರು ಬಂದರು, ಎಷ್ಟು ತಿರುಗಿದ್ರು, ಎಲ್ಲ ಕಡೆ ಬಜರಂಗಿ ಏನೆಲ್ಲ ಮಾಡಿದರು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ಸಪೋರ್ಟ್ ಸಿಗದ ಹೋಗಿದ್ದಕ್ಕಾಗೆ 66ಕ್ಕೆ ಬಂದು ನಿಂತು ಅನ್ನೋದು. ಅದ್ರ ಮತ್ತೆ 3 ಜನ ಜಗದು ಹೋಗಿದಾರ ಮಾಡಿದಾರ. ಮತ್ತು ಬೇರೆ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಈ ಸಂದರ್ಭದಲ್ಲೇ ಎನ್ಕ್ವೈರಿ ಮಾಡೋಗಿದ್ರು ಗೊತ್ತಿಲ್ಲದೆ ಇದ್ಕೊಂಡು ಹೋಗಿ ಇಲೆಕ್ಷನ್ ಸಂದರ್ಭದಲ್ಲಿ ಟಿಕೆಟ್ ಕೊಡೋ ಸಂದರ್ಭದಲ್ಲಿ ಏನೋ ಬೇಕಾದ ಮಾಡಲಿಕ್ಕೆ ಸಾಧ್ಯತೆ. ಒಂದು ಎರಡನೇದು ಅದಕ್ಕೆ ಮುಖ್ಯ ಅಂದರೆ ಇವತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ಬಲಿಷ್ಠ ಆಗ್ಲಿಕ್ಕತ್ತದ, ಅಲ್ಲಿ ಒಕ್ಕಟ್ಟು ಹೆಚ್ಚಾಗ್ಲಿಕ್ಕತ್ತದ. ಒಂದು ತಪ್ಪು ಮಾಡಿದ ಸಂದರ್ಭದಲ್ಲಿ ಏನಪ್ಪ ಅಂದರೆ ಬಿಡದಿ ವಿಷಯದಲ್ಲೇ ಬಿಡದಿಯನ್ನು ಟೌನ್ಶಿಪ್ ಮಾಡಲು ಹೊರಟಿರುವಂಥ ಅದಕ್ಕೆ ಒತ್ತಡ ಕೊಡ್ತಿರುವಂಥ DKC ಅವರು ತಪ್ಪು ಬೆಜ್ಜಿ ಇಟ್ಟಿದ್ದಾರೆ ಏನೋ ಅಂತ ಅನ್ನಿಸ್ತಾ ಇದೆ. ಅದ್ರ ಹಿಂಬದಿಯಲ್ಲಿ ಅದು ಸುತ್ತಮುತ್ತಲೇ ವರ್ಕ್ ಮಾಡಬೇಕಾಗಿದೆ ಬಿ ಜೆ ಪಿ. ಯಾಕಂತಂದ್ರೆ ಅಲ್ಲಿ ರೈತರಿಗೆ ಮತ್ತು ರಾಜ್ಯದ ರೈತರಿಗೆ ಈ ಬಿಡದಿಯನ್ನು ಟೌನ್ಶಿಪ್ ಮಾಡಿಕೊಡಬಾರ್ದು ಅನ್ನೋಂಥ ಮಾನಸಿಕ ಸ್ಥಿತಿ ಬೆಳೆದದ. ಈಗಾಗಲೇ ಈ ರೈತರ ಒಂದು ವಿರೋಧದಿಂದಾಗಿ ಹಿಂದೆ ನಿಮಗೆ ಗೊತ್ತದ H.D. ಕುಮಾರಸ್ವಾಮಿಗಳು ಹಿಂದೆ ಸರಿತ ಪ್ರಸಂಗ ಬಂತು. ಯಡಿಯೂರಪ್ಪನ ಸಾಧ್ಯ ಆಗಲಿಲ್ಲ, ಬಸವರಾಜ ಬೊಮ್ಮಾಯಿ ಅವ್ರಿಗೆ ಸಾಧ್ಯ ಆಗಲಿಲ್ಲ. ಕಾರಣ ಏನಂದ್ರೆ ಅವ್ರು ಮಾಡಬಾರಂತಲ್ಲ, ಎಲ್ಲ ಇಲ್ಲಿ ಏನದಪ್ಪ ಅಂತಂದ್ರೆ ನಿಮಗೆ ಹೇಳುವಂಥ ಲ್ಯಾಂಡ್ ಮಾಫಿಯಾ ಇದ್ದ ಜನ ಇದ್ದಾರೆ ರಾಜಕೀಯದಲ್ಲೇ. ಅದರಲ್ಲೂ ಈ ರಿಯಲ್ ಎಸ್ಟೇಟ್ ದಂಧೆ ಮಾಡೋರು ಭಾಳ ಇದ್ದಾರೆ. ಅವರೆಲ್ಲರಿಗೂ ಅದು ಬೇಡ ಅಂತ ಯಾರೂ ಹೇಳೋದಿಲ್ಲ. ಅಂದಾಗ ಅನಿವಾರ್ಯವಾಗಿ ಅಲ್ಲಿ ರೈತರ ಒತ್ತಡದಿಂದ ಎಲ್ಲರೂ ಸರ್ತಾರೆ. ಈಗೂ ಅದ ಪರಿಸ್ಥಿತಿ ಅದು. ಈಗ ಅದು ಸಹಿತ DKC ಅವರು ಒತ್ತಡ ತಂತ್ರ ಆಗ್ತದಂತಿಲ್ಲ, ಅದರಿಂದ ಪ್ರತಿಭಟನೆ ಹೆಚ್ಚಾಗ್ತದೆ. ಮತ್ತು ಕಾಂಗ್ರೆಸ್ನ ಹೆಸರು ಒಂದಿಷ್ಟು ಏನಪ್ಪ ಅಂತಂದ್ರೆ ಕೆಡುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಈ ದಿಶೆಯಲ್ಲಿ ಒಂದಿಷ್ಟು ಕೆಲಸ ಮಾಡೋದನ್ನು ಮತ್ತು ಅವರಪ್ಪ ಸಮಸ್ಯೆಗಳು ಅದ್ರ ಬಗ್ಗೆ ಆಸಕ್ತಿ ವಹಿಸಿ ಕೆಲಸ ಮಾಡೋದನ್ನು ಮಾಡಬೇಕಾಗಿದ್ದನ್ನ ಅಡ್ಡ ಮತದಾನ ಯಾರು ಮಾಡಿದವರು ಒಂದು ಗೊತ್ತಾಗೋದಿಲ್ಲ, ಗುಪ್ತ ಮತದಾನ ಇರೋದ್ರಿಂದ. ಎರಡನೇದಾಗಿ ಒಂದು ವೇಳೆ ನೀವು ಗೆಸ್ ಮಾಡಿ ಸಂಶಯ ಮಾಡಿ ಯಾರನ್ನ ಕಿತ್ತಾಕಿದ್ರು, ಅವ್ರು ಯಾರು ಕಿತ್ತಾಕ್ತೀರಿ ಒಂದು ಹೆಚ್ಚು ಕಡಿಮೆ 6 ಜನ ಇದ್ದಾರೆ, ಅವ್ರು 7 ಜನ ಇದ್ದಾರೆ. ಅವ್ರು 7 ಜನನೂ ಸ್ಪಷ್ಟವಾಗಿ ಅನ್ನಿಸ್ತದೆ ಅಡ್ಡ ಮತದಾನ ಹಾಕ್ತಾರಪ್ಪ ಅಂದ್ರೆ ಪಕ್ಷದ ಭಯ ಇಲ್ಲ, ಹೈಕಮಾಂಡದ ಭಯ ಇಲ್ಲ. ಯಾಕಂದ್ರೆ ಏನು ಬಂದರೂ ಎದುರಿಸ್ತೀವಿ ಅನ್ನುವಂಥ ದಿಟ್ಟ ಮನೋವೃತ್ತಿ ಅವರಲ್ಲದ. ನಾವು ತಪ್ಪು ಪಡೋದ್ರಿಗೆ ಗೊತ್ತಿದ್ದು ಮಾಡಿದ್ದಾರೆ ಅಂದರೆ ನಾವು ಅದನ್ನ ಎಸ್ಕೇಪ್ ಆಗ್ತೀವಿ ಅಂತೇಳಿ. ಇಂಥ ಪ್ರಸಂಗದಲ್ಲಿ ಅವರನ್ನು ತಂದು ನೀವು ಎನ್ಕ್ವೈರಿ ಮಾಡಿ ಅವ್ರ ಪಕ್ಷದಿಂದ ಹೊರಗೆ ಹಾಕಿದರೆ ಅದ್ರಲ್ಲಿ ನಾವು ಬೆಟ್ಟ ಯಾರಿಗಂದ್ರೆ ಬಿ ಜೆ ಪಿಗೇನ ಅದ್ರಲ್ಲಿ 2 ಮಾತಿಲ್ಲ. ಅದಕ್ಕಾಗಿ ಈಗಂತ ಇಬ್ಬರ ಮೇಲೆ ಟಾರ್ಗೆಟ್ ಮಾಡಿದಿರಿ. ಒಬ್ಬ ಅಶೋಕ್ ಅವ್ರಿಗೆ, ಆರ್ ಅಶೋಕ್ ಮೇಲೆ, ಇನ್ನೊಂದು ವಿಜೇಂದ್ರ ಅವ್ರ ಮೇಲೆ. ಅವರು ಮತ್ತು ಅದೇ ಕಾಲಕ್ಕೆ ಅವ್ರನ್ನೂ ನೀವು ಕಿತ್ತಾಕ್ಲಿಕ್ಕೆ ಸಾಧ್ಯ ಇಲ್ಲ, ಅದರಲ್ಲೂ ವಿಜೇಂದ್ರ ಅವರನ್ನು. ಯಾಕಂದರೆ 2028 ಚುನಾವಣೆಯಲ್ಲಿ ಅವರ ಅಪ್ಪ ಅನ್ನೋ ಭಾಳ ಅನಿವಾರ್ಯ ಆಗ್ತದೆ ಅನ್ನೋದು ಭಾಳ ಮುಖ್ಯದಿಲ್ಲ. ಅದೇ ಕಾಲಕ್ಕೆ ಕರ್ನಾಟಕದಲ್ಲಿ ರಾಜ್ಯದ ಒಂದು ಮುಖ ಇಲ್ಲ ಇಲ್ಲಿ ಒಬ್ಬ ಸಿ ಎಮ್ ಆಗುವಂಥದ್ದು. ಹೀಗಾಗಿ ಯಡಿಯೂರಪ್ಪನವರ ಮುಖ ಬಿ ಜೆ ಪಿಯಲ್ಲಿ ಅನಿವಾರ್ಯ ಅದ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಯಡಿಯೂರಪ್ಪನವ್ರನ್ನ ತೆಗೆದುಹಾಕೋದು ಕಷ್ಟ ಅದ, ಅವ್ರ ಮಗಳನ್ನ ತೆಗೆದುಹಾಕೋದು ಕಷ್ಟ ಅದ, ಆರ್ ಅಶೋಕ್ ಅವ್ರಿಗೆ ತೆಗೆದುಹಾಕೋದು ಕಷ್ಟ ಅದ. ಹೀಗೆಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದಾಗೆ ಈ ಅಡ್ಡ ಮತದಾನ ಚರ್ಚೆಗಿಂತಲೂ ಹೆಚ್ಚಿಗೆ ಜನರ ಸಮಸ್ಯೆಗಳನ್ನು ತೆಗೆದುಕೊಂಡ ಸರ್ಕಾರದ ವಿರುದ್ಧ ಭಾಳ ದಿವಸದಲ್ಲಿ 2 ವರ್ಷ ಆಹಾರದ್ರಾಗ ಬರ್ತದೆ. ಅಷ್ಟೊಳಗೆ ನಿಮ್ಮ ಒಂದು ವ್ಯಕ್ತಿತ್ವವನ್ನು ಬಿ ಜೆ ಪಿ ವ್ಯಕ್ತಿತ್ವವನ್ನು ಹೆಚ್ಚು ಮಾಡ್ಕೊಳ್ಳೋಂಥ ಕೆಲಸ ಆಗಬೇಕಾಗಿದ್ದನ್ನು ಮತ್ತೇನೆಲ್ಲ ಮಾಡ್ಬೋದು ಅಂತ ನಾವು ತಿಳ್ಕೊಂಡಿದ್ವಿ. ಯಾಕಂತಂದ್ರೆ ಇಲ್ಲಿ ಹೊಣೆಯಂತಿ ಅಧ್ಯಕ್ಷ ಮತ್ತು ಇನ್ನೊಬ್ಬರು ನಮ್ಮ ವಿರೋಧ ಪಕ್ಷದ ನಾಯಕರು ಹಾಕಿದ್ರಿ. ಯಾರು ಮೊನ್ನೆ ಬಂದಾಗ ನಮ್ಮ ನಿತಿನ್ ನವೀನ್ ಅವರು ಮತ್ತು ಅಲ್ಲಿ ಇನ್ನೊಂದು ಕರ್ನಾಟಕ ನೋಡುವಂಥ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು. ಆದರೆ ನೆನಪು ಹಿಡ್ಕೊಳ್ಳೋಂಥದ್ದು ಏನಪ್ಪ ಅಂತಂದ್ರೆ ಏನು 6 ಜನ ಇದ್ದಾರೆ ಅಡ್ಡ ಮತದಾನ ಹಾಕಿದವರು ಇದ್ದಾರೆ, ಅವರನ್ನು ಪಕ್ಷದಿಂದ ತೆಗೆದು ಹಾಕೋದು ಯೋಗ್ಯನಾ ಅಥವಾ ಅವರಿದ್ದರೆ ಏನು ಲಾಭ ಅನ್ನೋದನ್ನು ಮತ್ತೊಂದು ಚರ್ಚೆ ಮಾಡ್ತಾ
ಆಗುವ ಹಾನಿಯನ್ನು ತಪ್ಪಿಸಿಕೊಳ್ಳುವಂಥ ಕೆಲಸ ಬಿ ಜೆ ಪಿ ಮಾಡಬೇಕಾಗಿದೆ. ಯಾಕಂದ್ರೆ ಬಿ ಜೆ ಪಿಗೆ ಕರ್ನಾಟಕದಲ್ಲಿ ಒಬ್ಬ ನಾಯಕತ್ವದ ಮುಖ ಇಲ್ಲ ಅನ್ನೋದನ್ನು ಯಾರಾದರೂ ಒಪ್ಪಬೇಕಾಗ್ಯದ. ಈಗ ಇರುತ್ತಿರುವಂಥ ಯಡಿಯೂರಪ್ಪನವ್ರು ಇದ್ದಿದ್ರಲ್ಲೇ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತೇಳಿ ಅವ್ರಿದ್ರಪ್ಪ ಅಂದ್ರೆ ಆಶಯದ ಉಳಿದವ್ರು ಇಲ್ಲಂತಲ್ಲ. ಅದು ತಮ್ಮ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಬರುವಂಥವ್ರು ಇದ್ದಾರೆ. ಜೊತೆಗೆ ಒಂದು 10-20 ಜನರನ್ನು ಶಾಸಕಗಳಿಗೆ ಆಯ್ಕೆ ಮಾಡ್ಕೊಂಡು ಬರುವಂಥವ್ರು ಎಷ್ಟು ಜನ ಇದ್ದಾರೆ ಅನ್ನೋ ಸಹಿತ ಇಲ್ಲಿ ಮುಖ್ಯ ಆಗ್ತದೆ. ಎಲ್ಲ ದಿಶೆಯಲ್ಲಿ ಅಡ್ಡ ಮತದಾನ ಬಗ್ಗೆ ಅನಗತ್ಯ ಚರ್ಚೆ ಮಾಡ್ತಾ ಹೋಗಿದ್ಲು. ಅದರ ಬದಲಾಗಿ ಫಾರ್ಮುಲೇಷನ್ ತೊಗೊಂಡು ಅದನ್ನು ಅಲ್ಲೇ ಬಿಟ್ಟು ಅನೇಕ ಸಮಸ್ಯೆಗಳಿದ್ದಾವೆ, ತಪ್ಪುಗಳಿದ್ದಾವೆ. ಕಾಂಗ್ರೆಸ್ಸನ್ನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ 2022ರಲ್ಲಿ ಏನೋ ಒಂದಿಷ್ಟು ಗೆಲ್ಲುವ ಸಾಧ್ಯತೆಗಳು ಹುಟ್ಟಬಹುದು. ಇಲ್ಲಾಂದ್ರೆ ಮತ್ತೆ ಕಷ್ಟ ಅನ್ನೋ ಮಾತನ್ನು ಹೇಳ್ತಾ ಅಡ್ಡ ಮತದಾನ ಯಾರೇ ಮಾಡಿದ್ರು ತಪ್ಪ, ಪಕ್ಷಕ್ಕೆ ವಿರೋಧ ಅದೆಲ್ಲ ಒಪ್ಪುವಂಥ ಮಾತು. ಆದರೆ ಇತ್ತೀಚೆಗೆ ಪಕ್ಷ ನಿಷ್ಠೆಗಿಂತಲೂ ತಮ್ಮ ರಾಜಕೀಯ ನಿಷ್ಠೆ, ತಮ್ಮ ಅಧಿಕಾರ ನಿಷ್ಠೆ ಬಹಳ ಇರೋದರಿಂದಾಗೆ ಇಂಥವೆಲ್ಲ ಎಲ್ಲ ಪಾರ್ಟಿಗಳೇ ಆಗ್ತಾಯಿದ್ದಾವೆ. ಬಿ ಜೆ ಪಿಲೂ ಆಯ್ತು, ಈಗ ಕಾಂಗ್ರೆಸ್ನಲ್ಲೂ ಆಗ್ತಿರ್ತದೆ, ಜೆ ಡಿ ಎಸ್ನಲ್ಲೂ ಆಗ್ತಿರ್ತದೆ. ಅವ್ರು ನಡೆಯುವಂಥವಣ. ಯಾಕಂದರೆ ಇವತ್ತು ಮುಖ್ಯ ಆಗಿದ್ದು ಏನಪ್ಪ ಅಂದ್ರೆ ಹಣ ಮತ್ತು ಅಧಿಕಾರ. ಅವಿದ್ರೆ ಜೈ. ಅಲ್ಲಿ ಬಿ ಜೆ ಪಿನೂ ಇಲ್ಲ, ಕಾಂಗ್ರೆಸ್ಸು ಇಲ್ಲ, ಜೆ ಡಿ ಎಸ್ ಇಲ್ಲ, ಎಸ್ ಪಿ ಇಲ್ಲ, ಯಾವ ಅಣ್ಣಾ ಡಿ ಎಮ್ ಕೆ ಇಲ್ಲ, ಯಾವುದೂ ಇಲ್ಲ. ಅಧಿಕಾರ ಒಂದಿದ್ರೆ ಸಾಕು. ಯಾಕೆ ಮಾಡಿ ನೋಡಿದ್ರೆ ನೀವು ಡಿ ಎಮ್ ಕೆ ಮಂದಿ ಜಿಗಿದು ಹೋದರು, ಅಣ್ಣಾ ಡಿ ಎಮ್ ಕೆ ಮಂದಿ ಜಿಗಿದು ಹೋಗಿಬಿಟ್ರು, ಟಿ ವಿ ಕೆಗೆ ಅನ್ನೋದು ನೀವು ಮರ್ತಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದೇ ಕಾಲಕ್ಕೆ ಬಿ ಜೆ ಪಿ ರಾಜಕೀಯ ಮಾಡ್ತಾಯಿದೆ, ಇದು ಗೊತ್ತದ ಅವ್ರಿಗೂ. ಈಗ ನಡೀತಿರುವಂಥ ರಾಜಕಾರಣದಲ್ಲಿ ವೆಸ್ಟ್ ಬೆಂಗಾಲ್ದಲ್ಲಿ ಏನು ಮಾಡಿದೆ ಅದು, ಅದೇ ಕಾಲಕ್ಕೆ ಈ ಬಿಹಾರದಲ್ಲಿ ಏನು ಮಾಡಿದ ಅದನ್ನು ನೋಡಿದಾಗ ಎಲ್ಲ ಒಂದೇ ಹೇಳಿದ ಹಲವು ಮಕ್ಕಳು ಎಲ್ಲರೂ ಅಡ್ಡ ಮತದಾನ ಮಾಡುವಂಥ ಜನ. ಅಧಿಕಾರ ಹಣ ಸಿಗಲಿಕ್ಕಂದ್ರೆ ಅಡ್ಡ ಮತದಾನ ಗ್ಯಾರಂಟಿ. ಕಾಂಗ್ರೆಸ್ಸಲ್ಲಿ, ಬಿ ಜೆ ಪಿಯಲ್ಲಿ, ಜೆ ಡಿ ಎಸ್ಸಲ್ಲಿ, ಇನ್ನುಳಿದ ಯಾವುದೇ ಪಕ್ಷದಲ್ಲಿ ಅಂತ ಒಂದು ಇತ್ತೀಚಿನ ಹೊಸ ಸ್ಲೋಗನ್. ಇದಕ್ಕೇನಿದ್ರಿ ನೀವು ಸರಿ ಅಂತೀರು, ತಪ್ಪು ಅಂತೀರು, ಸರಿ ತಪ್ಪಲ್ರಿ, ಏನು ಮಾಡಿರಿ, ಲೈಕ್ ಮಾಡ್ತಾಯಿರಿ ಅಥವಾ ಡಿಸ್ಲೈಕ್ ಮಾಡ್ತಾಯಿರಿ, ನೋಡ್ತಾ ಇರ್ರಿ ಮತ್ತು ಕಾಮೆಂಟ್ ಮಾಡ್ತಾ ಇರ್ರಿ. ಯಾಕಂದ್ರೆ ನಿಮ್ಮ ಕಾಮೆಂಟ್ ಭಾಳ ಇಂಪಾರ್ಟೆಂಟ್. ಜೊತೆಗೆ ನಮಗೆ ಆರ್ಥಿಕ ಸಹಾಯವನ್ನು ನೀವು ನೀಡ್ತಾ ಇರ್ರಿ. ಯಾಕಂದರೆ ಸತ್ಯ ಹೇಳೋ ಕೆಲಸ ಅಂದ್ರೆ ಏನಪ್ಪ ಅಂತಂದ್ರೆ ಸ್ಮಶಾನಕ್ಕೆ ಇದ್ದಂಗೆ ಆಗ್ಯದ. ಆ ದಿಶೆಯಲ್ಲಿ ನೀವು ನಮಗೆ ಸಹಾಯ ಸಹಕಾರ ಮಾಡ್ತೀರಿ ತಿಳ್ಕೊಂಡು ನಂಬಿ. ಇದು H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯಕಾಯಿಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.